ಜಟಕ ಬಂಡಿ. ಕರ್ನಾಟಕದಲ್ಲಿ ಓಡಾಡ್ತಾ ಇದೀವಲ್ಲ, ನನ್ಗೆ ಸಿಂಹಾಸನ ಬೇಕು, ಕಿರೀಟ ಬೇಕು, ಪದವಿ ಬೇಕು ಅಂತ ಓಡಾಡ್ತಾ ಇಲ್ಲ. ನಮ್ಮ ದುಡ್ಡನ್ನ ನಮ್ಮ ಕೈಯಿಂದ ಕಾಸನ್ನ ಖರ್ಚು ಮಾಡಿ ಭಿಕ್ಷಾ ಮಾಡಿ ದುಡ್ಡಿನಲ್ಲಿ ರಾಲಿ ಮಾಡ್ದು ಎಲ್ಲಾ ಕಡೆ ಆಫೀಸಲ್ಲಿ ಹೋಗಿ ಅಣ್ಣ ಅಪ್ಪ ಅಂತ ಕೈ ಮುಗ್ದು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇರೋ ಕೆಲಸ. ನಾನು ಎಲ್ಲಾರ್ಗೋಸ್ಕರ ನನ್ನ ಸಂಘದಲ್ಲಿ 15 ಜನ ಇದ್ದೀವಿ ಮೇಡಮ್. ಅದ್ರಲ್ಲಿ ನಾನೇ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದು. ವಸಂತ್ ಕುಮಾರಿ ಅಂತ ನನ್ನ ಹೆಸರು. ಪ್ರತಿಯೊಂದು ಆಫೀಸು ಒಳ್ಳೆಯವ್ರ ಹತ್ರ ಕೆಟ್ಟವ್ರ ಹತ್ರ ಎಲ್ಲ ಹೋಗಿ ನಾನೇ ಮಾತಾಡೋದು. ಏನಕ್ಕೆ ಅಂತಂದ್ರೆ ನಮ್ಮೆಲ್ಲ ಮಾತಾಡ್ತೀವಿ. ನಾನು ಎಲ್ಲಾರ್ಗು ನನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀನಿ. ನಾನು ಹೊರಟೋದ್ರು ನಾನು ಸತ್ತೋದ್ರು ನನ್ನ ಹೆಸರಿರ್ಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹೊರತು ನಾನು ಅದರಿಂದ ಬರೋ ಪ್ರಾಫಿಟಿ ಆಗಲಿ ಅದರಿಂದ ಬರೋ ಆದಾಯ ನಾವು ದುರುಪಯೋಗ ಪಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾನಿವತ್ತು ಎಲ್ಲ ಕೆಲಸ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ. ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಗುರುತಿಸಿ ನಾನೇ ಶಂಕರ್ ಬಿದ್ರೆ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ ನಮ್ಮ ಮಂಗಳಮುಖಿಯಿಂದ. ಏನಂತ ಲೆಟ್ರ್ ಕೊಟ್ಟಿದ್ದೀನಿ ಅಂದರೆ, ಈ ಸಿಗ್ನಲ್ ಕೇಳ್ತಾ ಇರೋದೆಲ್ಲ ಫ್ರಾಡು, ಇದನ್ನ ತಕ್ಷಣ ನೀವು ನಿಲ್ಲಿಸ್ಬೇಕು. ನಮಗೂ ಮರ್ಯಾದೆ ಹೋಗುತ್ತೆ. ನಾವಿಷ್ಟು ಚೆನ್ನಾಗಿದ್ದೀವಿ, ನಮ್ಮ ಕಡೆಯವರೇನೆ ನಮ್ಮ ಪರಿಚಯದವರೇನೆ ಹೇಳ್ತಾರೆ, ಏನಮ್ಮ ನಿಮ್ಮ ಕಡೆಯಲ್ಲಿ ನೋಡಿ ಅಲ್ಲಿ ಹೆಂಗೆ ಕೇಳ್ತದೆ. ನಮ್ಗೆ ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೊಂಡಂಗೆ ಆಗುತ್ತೆ ಕೆಲವು ಟೈಮಲ್ಲಿ. ನಾವು ಅದನ್ನು ವಿರೋಧಿಸ್ತೀವಿ. ನಾನಿವತ್ತು ನಿಮ್ಗೆ ಹೇಳಿ ವೇಸುವಟ್ಟಿಗೆನೂ ನಾನು ವಿರೋಧಿಸ್ತೀನಿ. ನನಗೆ ಪಬ್ಲಿಕಲ್ಲಿ ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ. ನಾನು ಅದನ್ನ ಇಷ್ಟ ಬೀಳ್ತಾ ಇಲ್ಲ. ಅದರಿಂದ ಲಕ್ಷ ಬರಲಿ ನಮ್ಗೆ ಬೇಕಾಗಿಲ್ಲ. ನಾವೊಂದು ಮನಸ್ಸರಾಗಿ ಬದುಕಬೇಕು ಅನ್ನೋದನ್ನ ನಾನು ಎಲ್ಲರಿಗೂ ನಾನು ಹೇಳ್ಕೊಡ್ತಾ ಇರೋದು. ನೀವು ಮನಸ್ಸರು, ನಿಮ್ಗೂ ಕಣ್ಣಿದೆ, ಮೂಗಿದೆ, ಬಾಯಿದೆ, ಕೈ ಇದೆ, ಕಾಲಿದೆ. ನಿಜವಾದ ಜೀವನ ನಿಮ್ದು ಇನ್ನೂ ಬೇರೆ ಒಂದಿದೆ. ಆ ಜೀವನನ ನೀವು ಯಾಕೆ ಎದುರು ನೋಡ್ತಾ ಇಲ್ಲ? ಬರೀ ಇದೇ ಜೀವನದಲ್ಲಿ ನರಕದಲ್ಲಿ ಯಾಕೆ ಒದ್ದಾಡ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ಮಾಡ್ಬೇಕು ಅಂತ ಅನ್ಸುತ್ತೆ. ಅವ್ರ ವಾದ ಇಷ್ಟೇ, ನಮ್ಗೆ ಅಗತ್ಯ ಇದೆ, ಬೇರೆ ಕೆಲಸ ಕೊಡಿ, ನಾವು ಕೊಡಿ. ನಮ್ಗೆ ಬೇರೆ ಕೆಲಸ ಕೊಡ್ತಾಗ ನಾವು ಬಿಟ್ಬಿಡ್ತೀವಿ. ಅಲ್ರಿ ಮೇಡಮ್, ನಾವು ನಾಟಕ ಮಾಡ್ತೇವ್ರಿ, ಮೊದಲ ಸೋಪಾನ್ ಪಾತ ಹಾಡ್ತೇವೆ, ಎಲ್ಲ ಹಳ್ಳಿಗಳು ಮಾಡ್ತೇವ್ರಿ. ಆದ್ರೆ ಈ ಸೀರೆ ಉಟ್ಕೊಂಡು ವೇಷವಾಟಿಕೆನ ಯಾಕೆ ಮಾಡ್ಬೇಕು? ಬೇರೆ ಕೆಲಸ ಮಾಡ್ಬೋದಲ್ಲ. ಕೆಲಸ ಕೊಡಿಸಿ ಮಾಡೋಣ. ಇಲ್ಲ ನಿಮ್ನ ಜೋಗಪ್ಪಿಂದ ದಾಸ ಆಗಿ ಬಿಡ್ತಾರಲ್ಲ, ಏನಕ್ಕೆ ಬಿಡ್ತಾರೆ ನಿಮ್ಮ ಅಪ್ಪ ಅಮ್ಮ ಅಲ್ಲಿಗೆ? ಎಲ್ರಿ ದೇವಸ್ಥಾನಕ್ಕೆ ಏನಕ್ಕೆ ಬಿಡ್ತಾರೆ? ಜೋಗಪಾಲ್ ನಾವು ನಾಟಕ ಮಾಡೋರು, ನಾವು ಜೋಗಪಾಲ್ ನಾವು. ಒಂದ್ ನಿಮಿಷ, ಈಗ ನೀವು ಜೋಗಪ್ಪಗಳು ಅಲ್ಲ ಅಲ್ವಾ? ನೀವು ನಾಟಕದಲ್ಲಿ ಪಾರ್ಟ್ ಮಾಡ್ತೀರಾ, ನೀವು ಶೋಭನೆ ಪದ ಆಡ್ತೀರಾ. ಅದ್ರಿಂದ ಈಗ ನೀವು ನಮಗ್ ಸವಾಲ್ ಕೇಳ್ತಾ ಇದ್ದೀರಾ, ಸೆಕ್ಸ್ ವರ್ಕ್ ಮಾಡಬಾರ್ದು ಅನ್ನೋದು ಕಾರಣಕ್ಕೆ ನೀವು ಸವಾಲ್ ನಮಗ್ ಕೇಳ್ತಾ ಇದ್ದೀರಾ. ಬೇರೆ ಕೆಲಸ ಮಾಡ್ಬೋದಲ್ಲ ಅಂತ. ಕೆಲಸ ಕೊಡಿಸಿ, ಮಾಡ್ತೀವಿ ಕೊಡಿ. ಎಷ್ಟು ಜನಕ್ಕಂತ ಕೊಡಿಸ್ತೀರಾ ನೀವು? 3 ಜನ ನಾಟಕದಲ್ಲಿ ಮಾಡ್ತೀರಾ. ನನ್ನ ಹತ್ರ 600-700 ಜನ ಇದ್ದಾರೆ. 600-700 ಜನಕ್ಕೆ ನಾಟಕದಲ್ಲಿ ನಮ್ಮೂರಲ್ಲಿ 1300 ಜನ ಅದ. 1300 ಜನ ಹೇಳಿ ಅವ್ರಿಗೆ. ಅದೆಲ್ಲ ಮಂದಿ ನಮ್ಮಂತರ ಅದಾರ. ಆದ್ರೂ ಎಲ್ಲರೂ ನಾವು ನಮ್ಮ ಉದ್ಯೋಗ ಮಾಡ್ಕೋಆಗತ್ತೇವಲ್ಲ. ನಿಮ್ಮ ಉದ್ಯೋಗ ಮಾಡ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು? ಅದಕ್ಕೆ ಟ್ರಾಫಿಕ್. ನೀವು ಊರಲ್ಲಿ ಮಾಡ್ತೀರಾ ಉದ್ಯೋಗನ? ನಿಮ್ಮೂರಲ್ಲಿ ನೀವು ಉದ್ಯೋಗ ಮಾಡಕತ್ರ ಸೋಬನ್ ಪದ ಆಡ್ತಾರೆ, ಕೆಲಸ ಕೊಡಿ, ಮಾಡ್ತೀವಿ ನಾವೇನೆ. ಆಲ್ರೆಡಿ ನಿಮ್ಮ ಮಾತ್ಕೆನ ನಾವು ಬರ್ತೀವಿ. ಇಲ್ಲ ನಿಮ್ಮ ಧಾರವಾಡನ, ನಿಮ್ಮೂರು ಬೆಳಗಾಮಲ್ಲೇ ಕೊಡ್ಸು, ಬೆಳಗಾಮಲ್ಲೇ ಮಾಡ್ತೀವಿ. ಇಲ್ಲ ಮಹಾರಾಷ್ಟ್ರದಲ್ಲಿ ಕೊಡಿಸ್ತೀವಿ, ಪೂನಾದಲ್ಲೇ ಕೊಡ್ಸು. ಮೊದಲು ಕರ್ನಾಟಕದಲ್ಲಿ ಎಷ್ಟೋ ಕರ್ನಾಟಕದಲ್ಲಿ ನಮ್ಮಂತವ್ರಿಗೆ ಸ್ವಲ್ಪ ಕಿಂಚಿತ ಮರ್ಯಾದೆ ಇದೆ ಮೇಡಮ್. ಮೊದ್ಲಿರ್ಲಿಲ್ಲ. ನನ್ಗೆ ಇವತ್ತು 47 ವರ್ಷ. ನಾನು 30 ವರ್ಷ ನಾನು ಬಾಂಬೆ ಪುನಾದಲ್ಲಿ ಇದ್ಬಿಟ್ಟು ಬಂದಿರೋಳು. ಇಡೀ ನಾನು ಇಂಡಿಯಾನೇ ಸುತ್ತಿದ್ದೀನಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೋಡಿದ್ದೀನಿ. ನಮ್ಮವ್ರು ಯಾವ ಥರ ಲೈಫು, ಅವ್ರದ್ದು ಯಾವ ಥರ ಜಿಂದಗಿ. ನಾನು ಬೆಂಗಳೂರಿಗೆ ಬಂದು ನಾನು ಇಲ್ಲಿಗೆ ಮನೆ ಮಾಡ್ಕೊಂಡಿರ್ಬೇಕಾದ್ರೆ ನಾನು ಇಲ್ಲಿ ಇವ್ರನ್ನೆಲ್ಲ ನೋಡಿದೆ. ನನಗೆ ತುಂಬಾನೇ ಇವ್ರ ಮೇಲೆ ಒಂದು ಸ್ವಲ್ಪ ನಾನು ಒಂದು ಇವ್ರ ಸಂಘಟನೆಯಲ್ಲಿ ಬೆಳೆದಿರೋಳು ನೋಡಿ ನಾನೇನೆ ಇದನ್ನ ಮಂಗಳಮುಖಿ ಸಂಘ ಅಂದ್ಬಿಟ್ಟು ಬೋರ್ಡ್ ತಗೊಂಡ್ಬಂದಿದ್ದು. ಯಾಕೆಂದ್ರೆ ಎಲ್ಲಾ ಕಡೆ ಆಲ್ರೆಡಿ ಕೊಟ್ಟಿದ್ದಾರೆ. ಬಾಂಬೆ ಪೂನಾಲೆಲ್ಲ ಏನ್ ಮಾಡ್ತಾರೆ? ಬಾಂಬೆ ಪೂನಾದಲ್ಲೆಲ್ಲ ಬದಾಯಿ ಹೋಗ್ತಾರೆ. ಅವರು ಬೆಳಿಗ್ಗೆ ಎದ್ಬಿಟ್ಟು ಡೋಲಕ್ ಹಾಕೊಂಡು ಇವ್ರು ಹೇಳೋ ರಂಗಗೀತೆ ಆ ಥರದ ಇವ್ರು ನಾಟಕದಲ್ಲಿ ಪ್ರಾಕ್ಟೀಸ್ ಅಂತ ಅವ್ರು ಹೇಳಿದ್ರು. ಅವ್ರು ಬಂದ್ಬಿಟ್ಟು ಈ ಗುಜರಾತಿ, ಮಾರ್ವಾಡಿ, ಪಂಜಾಬಿ ಅಂತ ಇರ್ತಾರಲ್ಲ ಮೇಡಮ್, ಅಲ್ಲಿ ಮರಾಠಿಯವರು ಇದ್ರು ಕೂಡ ಮನೇಲಿ ಮದುವೆ ಆದರೆ ಮಕ್ಕಳಾದರೆ ನಮ್ಮಂಥವ್ರನ್ನ ಕರೆಸಿ ಅವ್ರ ಕೈಲಿ ಡೋಲ ಕೊಡಿಸಿ ಆಟ ಆಡಿಸಿ ಡ್ಯಾನ್ಸ್ ಆಡಿಸಿ ಒಂದು ತಟ್ಟೆಯಲ್ಲಿ ಒಂದು ಅಕ್ಕಿ, ಬೆಲ್ಲ, ಆಮೇಲೆ ಒಂದು ಹೊಸ ಬಟ್ಟೆ, ಅದ್ರ ಮೇಲೆ ಒಂದು 5,000, 11,000, ಬಡವರಿದ್ರೆ 100,100 ರೂಪಾಯಿ, 501 ರೂಪಾಯಿ ಈ ಥರ ಕಾಣಿಕೆ ತೂರ್ನೆಲ್ಲ ಅವರಿಗೆ ಕೊಟ್ಟು ಅಲ್ಲಿ ಬದಾಯಿ ಅಂತ ಕೊಡ್ತಾರೆ. ನಾರ್ತ್ ಇಂಡಿಯಲ್ಲಿ ಎಲ್ಲ ಕಡೆನೂ ಅದೇನೆ. ಸರಿ, ನನಗೆ ಒಂದು ವಿಷಯ ಹೇಳಿ. ಮನೆ ಕಟ್ಟಿದ್ರೆ ಈ ಥರದಕ್ಕೆಲ್ಲ ಬಂದು ಕೆಲವೊಂದ್ಸತಿ ಗಲಾಟೆ ಮಾಡಿನೇ ದುಡ್ಡು ಇಸ್ಕೊಂಡು ಹೋಗ್ತಾರೆ.
ನಾನ್ ನೋಡಿ ಇದ್ದಾರೆ. ಬಿಟ್ಟು ಒಂದೇ ಸಮಯ ನಾವು ಸ್ವಲ್ಪ ಬೆದರ್ಸಿ ಗಿದರ್ಸಿ ಬಿಟ್ಟು ಒಂದೇ ಶಾಪಗಳು ಹೌದೌದು ಮೇಡಮ್, ಹೌದೌದು. ಅದ್ರ ಬಗ್ಗೆ ಭಯ ಆಗತ್ತಲ್ವಾ? ಶಾಪ ಆಗುತ್ತೆ. ಮಕ್ಳಿರೋ ಮನೇಲಿ ಹೊಸದಾಗ ಮಗು ಹುಟ್ಟಿದಾಗ ಬರ್ತಾರೆ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ರೆ ಇಲ್ಲ ನೀವ್ ಇಷ್ಟೇ ಕೊಡ್ಬೇಕು ಅಂತ ಹೇಳ್ತಾರೆ. ಹೌದೌದು ಹೇಳ್ತಾರೆ ಮೇಡಮ್. ಆದ್ರೆ ನೋಡಿ, ದೇಶದಲ್ಲಿ ಒಬ್ರು ಕಳ್ತನ ಮಾಡ್ತಾರೆ, ಇಡೀ ಹೆಂಗಸೆ ಮಾಡಿರಲ್ಲ. ಆದ್ರೆ ಅವ್ರ ಇಡೀ ಸಮಾಜನೇ ನಾವು ಅವ್ರು ಕಳ್ರು ಅಂತ ಹೇಳಕ್ಕಾಗಲ್ಲ. ನಾವು ಅದಕ್ಕೋಸ್ಕರ ಕಾನೂನು ಇರೋದು ಏನಕ್ಕೆ? ಕಾನೂನು ಅವ್ರನ್ನ ಶಿಕ್ಷಿಸ್ಲಿ. ಯಾರು ಕಾನೂನು ದೃಷ್ಟಿಯಲ್ಲಿ ತಪ್ಪು ಮಾಡಿದವ್ರಿಗೆ ನಾವೇ ಬೇಕು ಅಂದ್ರೆ ನಾವು ಶಿಕ್ಷೆ ಕೊಡಿಸ್ತೀವಿ. ಏನಕ್ಕೋಸ್ಕರ ನಿಮ್ಮಲ್ಲಿ ಜಗಳ ಆಗಲ್ಲ? ನಿಮ್ಮಲ್ಲಿ ಜಗಳ ಆಗುತ್ತೆ? ತುಂಬಾ ಆಗತ್ತೆ. ನಾವು ಆ ಜಗಳಕ್ಕೆ ಎದುರುಕೊಳ್ಳಲ್ಲ. ನ್ಯಾಯ ರೀತಿಯಿಂದ ನಡೆಯೋರಿಗೆ ಜಗಳಕ್ಕೆ ಯಾರಿಗೂ ಭಯ. ನಿಮ್ಮವ್ರೇ ನಿಮ್ಮನ್ನ ಕೆಲವೊಂದ್ ಕಡೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಕೆಲವೊಂದ್ ಕಡೆ ಇದ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಿಜಾನ? ಹೌದು ಮೇಡಮ್, ಹೌದು ಹೌದು. ಹೆದರ್ಸ್ತಾರೆ ಅಂದ್ರೆ ನಿಮ್ಮಲ್ಲಿ ಸ್ವಲ್ಪ ಸೀನಿಯರ್ ಆಗಿರೋರು ಹೌದು. ಕಿರಿಯರನ್ನ ಆತರ ಏನಿಲ್ಲ. ನಮ್ಮಲ್ಲಿ ಒಂದು 5 ನಿಮಿಷ ಜಗಳ ಆಡಿದ್ರು 5 ನಿಮಿಷದಲ್ಲಿ ಎಲ್ಲ ಒಂದೇ ಆಗ್ತೀವಿ ನಾವು. ಇಲ್ಲ, ನಮ್ ಚೌಕಟ್ಟಿದೆ ಒಂದು. ನಮ್ಮೆಲ್ಲೂ ಕೆಲವು ಪ್ರಶ್ನೆಗಳಿದೆ. ಇದನ್ನ ಮಾಡಬಾರ್ದು, ಅದನ್ನ ಮಾಡಬಾರ್ದು. ಅದರಲ್ಲಿ ನಾವು ಎದುರಿಸ್ತೀವಿ, ವೈಲೆನ್ಸ್ ಕೊಡ್ತೀವಿ ಮಕ್ಕಳಿಗೆ. ಈ ತರ ಮಾಡಬಾರ್ದು, ತಪ್ಪು. ಆ ಪಕ್ಕದ ಮನೆಗೆ ಹೋಗಿ ಕುತ್ಕೋಬಾರ್ದು. ಆ ಹುಡುಗನ ಹತ್ರ ಏನ್ ಮಾತಾಡ್ತದೆ ನೋಡ್ದವ್ರು ಬೇರೆ ತರ ತಿಳ್ಕೊತಾರೆ. ನಮ್ದು ಆದಂತದೊಂದು ಸಂಸ್ಕೃತಿ ಇದೆ. ನಮ್ದೇ ಆದಂತದೊಂದು ಸಂಸ್ಕೃತಿನೂ ಇದೆ. ಚೌಕಟ್ಟೊಳಗಡೆ ಇದ್ರೇನೆ ನಮ್ಮವ್ರನ್ನ ನಮ್ಮದು ಅಂತ ಒಪ್ಕೊಳ್ಳೋದು. ಇಲ್ಲ ನಾವು ಹೊರಗಡೆ ಹೋಗಿದ್ ಬರೋದೇ ಆಗ್ಲಿ, ಬೇರೆ ಕೆಲಸ ಮಾಡೋದೇ ಆಗ್ಲಿ, ಅವ್ರನ್ನ ನಮ್ಮ ಗುಂಪಿನಿಂದ ತೆಗೆದು ಬಿಡ್ತೀವಿ. ಆದ್ರೆ ಈಗ ನಮ್ಮ ಹಿಂಬಾಲೆ ನಾಟಕ ಮಾಡೋ ಹುಡುಗರು ದೊಡ್ಡ ಶ್ರೀಮಂತರ ಮಕ್ಕಳ ಅವರು ಮದುವೆ ಆಗಿಲ್ಲ, ಏನಿಲ್ಲ. ಇವ್ರು ನಮ್ಮ ಹಿಂಬಾಲೆ ಬಂದ ಜೋಡಿ ಆಗಿ ಬೆಂಗಳೂರು ಸೇರ್ಕೊಂಡಾರ. ಬೆಂಗಳೂರು ಸೇರ್ಕೊಂಡಿಂದ ಅವ್ರನ್ನ ಇವರು ಕರ್ಕೊಂಡಾರಂತ ಇಲ್ಲಿ ಮಂದಿ. ಕರ್ಕೊಂಡ್ ಕೇಸ್ ಅವ್ರ ಊರಿಗೆ ಬಂದಿಲ್ರಿ. ಅವ್ರ ತಂದೆ ತಾಯಿ ನಮ್ಮನ್ನ ಕೇಳಕ್ ಬರ್ತಾರೆ. ಹುಡುಗ ನಮ್ಮ ಹಿಂಬಾಲೆ ಇದ್ದು ಮತ್ತೆ ಎಲ್ಲಿ ಹುಡುಗ ಕಂಪ್ಲೇಂಟ್ ಮಾಡ್ಬೋದಲ್ಲ ಮೇಡಮ್? ಆ ಹುಡುಗ ಪೊಲೀಸ್ ಇದೆ ನೀವು ಕೇಳಿದ್ರೆ ನೋಡಿ. ನಾನು ಹೇಳ್ತೀನಿ, ಪೊಲೀಸ್ ಇದೆಲ್ಲ ಕಂಪ್ಲೇಂಟ್ ಮಾಡಿ, ಪೊಲೀಸ್ನವ್ರು ಹುಡುಕೊಡ್ತಾರೆ. ಮಕ್ಕಳೇನ್ ಚಿಕ್ಕ ಪಾಪುಗಳೇನಲ್ಲ, ಕೌಚಾರಿಗಳು. ಈಗಿನ ಕಾಲದಲ್ಲಿ ಅಮ್ಮ, ಈಗಿನ ಮಕ್ಕಳು ಎಷ್ಟೊಂದು ಫಾರ್ವರ್ಡು, ಹೇಳ್ಕೊಡೋಂಗೆ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ತಗೊಂಡು ಹೋಗ್ಬಿಟ್ರ ಅವ್ರು ಇವಾಗ್ಲೂ ನೋಡಿ. ಈಗ ಎಷ್ಟು ಹುಡುಗ ನಿಮ್ಗೆ ಅನ್ಸೋದೇನು ಅವ್ರು ಇಲ್ಲಿ ಬಂದು ಹಾಳಾಗ್ತಾರೆ ಅಂತ? ಇಲ್ಲಿ ಅಲ್ಲಿ ಹುಡುಗರು ಬಂದು ಇಲ್ಲಿ ಬಂದು ಹಾಳಾಗತ್ತ. ಇಲ್ಲಿ ಬಂದು ಹಾಳಾಕವ್ರ ಹುಡುಗರು. ಇಲ್ಲಿ ಬಂದು ಇವ್ರು ಏನ್ ಮಾಡ್ತಾರೆ ಗೊತ್ತಂದ್ರೆ ಮೇಡಮ್, ಇಂಥದ್ದೊಂದು ಅಡ್ಡ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ನಮ್ಮ ಕಡೆ ಹುಡುಗರೆಲ್ಲ ಬಂದ್ ಕ್ಯಾರ ಈಗ ನಮ್ಮನ್ನ ಹೇಳಿ ಮುಂದರಿಸಿ. ನಿಮ್ದು ಎಲ್ಲ ಅಡ್ಡ ಮಾಡ್ಬಿಟ್ಟಾರ ಮೇಡಮ್ ರೀ. ಅಲ್ಲಿ ಕರ್ಕೊಂಡ್ ಬರ್ತಾರ, ಮಕ್ಕಳನ್ನ ಕರ್ಕೊಂಡ್ ಬಂದ್ ಕ್ಯಾರೆಲ್ಲ ಅವ್ರನ್ನ ದಂತೆಗೆ ಬರ್ಸಕ್ ಹಚ್ಚೋದು, ತಾಳೆ ಮಾಡ್ಸ ಬರ್ದಕ್ ಹಚ್ಚೋದು. ಹಚ್ಕಾರ ಅವ್ರಂತಕ್ಕೆ ಇವ್ರು 400 ರೂಪಾಯಿ ಕೊಡ್ಬೇಕಂತ್ರಿ ಇವ್ರಿಗೆ ಒಂದ್ ದಿನಕ್ಕೆ. ಗುರುಬಾಯಿಗಳಂತ ನಿಮ್ಗೆ ಯಾವ ಊರ್ಗ್ ಹೋಗಕ್ಕೆ ನಿಮ್ಗೆ ಇಷ್ಟನೇ ಇಲ್ಲ. ಊರ್ ಅಡ್ರೆಸ್ ಯಾಕ್ರಿ ಕೇಳ್ತಾ ಇದ್ದೀರಾ ಜಬರ್ದಸ್ತಿಗೆ? ನೀವು ಯಾವ ಊರ್ಗ್ ಹೋಗಲ್ಲ ತಾನೆ? ಆ ಊರ್ಗೆ ಏನಕ್ಕೋಸ್ಕರ ಯಾವ ಊರ್ಗ್ ಹೋಗಲ್ಲ ನೀವು? ಆ ಊರ್ ಅಡ್ರೆಸ್ ಏನಕ್ಕೆ ನಿಮ್ಗೆ ಅಂತ ನಾನ್ ಕೇಳ್ತೀನಿ. ನಾವೊಂದು ಊರ್ಗ್ ಹೋಗಲ್ಲ. ಈಗ ಅದೆಲ್ಲ ಇವ್ರಿಗೆ ಏನ್ ಗೊತ್ತು ಮೇಡಮ್? ಇವ್ರಿಗೆ ಗೊತ್ತಿಲ್ಲ. ನಮ್ದು ಕಾಲಾಂತರದಿಂದ ಬಂದಿರುವಂತ ಇಜಡ ಸಮುದಾಯ. ಸರಿಮಾ, ಅರ್ಥ ಮಾಡ್ಕೊಳ್ಳಿ. ಇದು ಋಷಿ ಮುನಿಗೊಳ್ತಾವಿಂದ ಇಲ್ಲೇನು ಇಲ್ಲ. ಬೆಂಗಳೂರಿನಲ್ಲಿ ಒಂದೊಂದ್ ಮನೆ ನಿಮ್ಗೆ ತೋರಿಸ್ತೀನಿ, ಬನ್ನಿ. ದಿಲ್ಲಿ, ಪಂಜಾಬ್, ಹರಿಯಾಣ, ಬೊಂಬಾಯಿ, ಪೂನಾದಲ್ಲೆಲ್ಲ ದೊಡ್ಡ ದೊಡ್ಡ ಕೋಟಿ ಕಟ್ಕೊಂಡವ್ರೆ. ಗಾಡಿಗಳು ಹಂಗೆ ನಿಂತಿದ್ದಾವೆ ನಮ್ಮವ್ರ ಮನೆ ಬಾಕ್ಲಲ್ಲೂ. ಅದು ಆವಾಗ್ಲಿಂದ ನಮ್ದೊಂದು ಗದ್ದಿ ಇರುತ್ತೆ. ಒಂದು ಮಠದಲ್ಲಿ ಯಾವ ತರ ಗುರು ಸತ್ತೋದ್ರೆ ಚೇಲನ್ನ ಗದ್ದಿಲಿ ಯಾವ ತರ ಕೂರಿಸ್ತಾರೆ, ಅದೇ ತರಾನೇ ನಮ್ಮೆಲ್ಲೂ ಒಂದು ಸೀಟ್ ಅವ್ರಿಗೋಸ್ಕರ ಇರುತ್ತೆ. ನಿಮ್ಮಲ್ಲಿ ಹೌದು, ಮಗನಿಗೆ ಸಿಕ್ತಲ್ಲ ಆ ತರ ನಮ್ಮಲ್ಲೂ ಕೆಲಸಗಳು ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ. ನಾವು ಹುಡ್ತಾಗ್ಲಿಂದನೂ ನಾವು ಇದೇನೇ ಮಂಗಳ ಮುತ್ತೇರೆ, ಮೂಗು ಚುಚ್ಚೈತೆ, ಕಿವಿ ಚುಚ್ಚೈತೆ. ನಮ್ಗೆ ವೇಷ ಕಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ, ಗಂಡಸದ ಬಟ್ಟೆ ಹಾಕೊಳ್ಳೋ ಅವಶ್ಯಕತೆ ನಮ್ಗಿಲ್ಲ. ಇದು ನಮ್ ಚಾಯ್ಸು, ಇದು ನಮ್ ಲೈಫು. 18 ವರ್ಷ ಮುಂದೋದ್ಮೇಲೆ ನಮ್ಮ ಲೈಫ್ನ ನಾವ್ ಯಾವ ತರನಾದ್ರೂ ನಾವ್ ಎಂಜಾಯ್ ಮಾಡ್ತೀವಿ. ನಮ್ಮನ್ನ ಯಾರನ್ನು ಕೇಳೋ ಅಷ್ಟು ಅಧಿಕಾರ ಇಲ್ಲ. ಅದನ್ನ ನಾವು ಕಾನೂನು ಇರೋದ್ನ ಹೇಳ್ಕೊಂಡ್ರೆ ಅದನ್ನ ಶಿಕ್ಷಿಸಿ. ಆ ಗುರು ಯಾರು, ಅವ್ರ ಬಗ್ಗೆ ಹೇಳಿ. ಇಲ್ಲ, ನಮ್ ಗುರುಗಳು ಇವಾಗ ಇರೋ ಜಾಗದಲ್ಲಿ ಅವ್ರು ಇದ್ದಾರೆ, ಇರೋ ಜಾಗದಲ್ಲಿ ನಾವಿರೋ ಜಾಗದಲ್ಲಿ ನಾವಿದ್ದೀವಿ. ಅವರಿಂದ ನಮ್ಗೆ ಪ್ರಾಬ್ಲಮ್ ಇಲ್ಲ, ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಡೀಟೇಲ್ ಕೇಳ್ಕೊಳ್ರಿ. ಜಟಕ